ಸ್ವಾಗತ ಸುಸ್ವಾಗತ. ನಾನು ಸೌಮ್ಯ ಸತೀಶ್. ಚಿನ್ನದ ನಾಡಿನಲ್ಲಿ ಅಘೋರಿ ದೇಗುಲ 108 ಅಡಿ ಬೇತಾಳ. ಕೋಲಾರ ಜಿಲ್ಲೆಯಲ್ಲಿ ಇದೇ ಮೊದಲ ಬಾರಿಗೆ ಅಘೋರಿ ದೇವಸ್ಥಾನ ಉದ್ಘಾಟಿಸಲಾಗಿದ್ದು, ಗಂಗಾಪುರದ 108 ಅಡಿ ಬೇತಾಳ ವಿಗ್ರಹಕ್ಕೆ 108 ಲೀಟರ್ ಹಾಲಿನ ಅಭಿಷೇಕ ನೆರವೇರಿಸಲಾಯಿತು. ಕೆಜಿಎಫ್ ತಾಲೂಕಿನ ಮೊದಲ ಮುಖ್ಯಮಂತ್ರಿ ಕೆಸಿ ರೆಡ್ಡಿ ಅವರ ತವರು ಕ್ಯಾಸಂಬಳ್ಳಿ ಪಕ್ಕದ ಗಂಗಾಪುರ ಮುಖ್ಯ ರಸ್ತೆಯಲ್ಲಿ ಭದ್ರಕಾಳಿ, ಕಾಲಭೈರವ, ಮೃತ್ಯುಂಗಿರ ದೇವಿ, ಕಾಟೇರಮ್ಮ, ಪಾರ್ವತಿ ದೇವಿ, ನಾಗಮ್ಮ, ವಿಷ್ಣುಮಾಯ, ಕರಿಕುಟ್ಟಿ ಚಾಟ ದೇವರುಗಳ ಪ್ರತಿಷ್ಠಾಪನಾ ಮಹೋತ್ಸವ ಅಮಾವಾಸ್ಯೆ ಅಂಗವಾಗಿ ನಡೆಯಿತು. 3 ದಿನದ ಹಿಂದೆ ಆರಂಭವಾದ ಪೂಜಾ ಕೈಂಕರ್ಯಗಳಲ್ಲಿ ಗಣಪತಿ ಹೋಮ, ನವಗ್ರಹ ಹೋಮ, ದಿಕ್ಪಾಲಕರ ಹೋಮ, ಶನೀಶ್ವರ ಸ್ವಾಮಿ ಪ್ರಧಾನ ಹೋಮಗಳ ನಂತರ ಅಂತಿಮವಾಗಿ ಭಾನುವಾರದಂದು ಬೇತಾಳ ವಿಗ್ರಹದ ಅನಾವರಣವಾಯಿತು. ಈ ಸಂದರ್ಭದಲ್ಲಿ ಮಾತನಾಡಿದ ಪ್ರಧಾನ ಅರ್ಚಕ ಅಘೋರಿ ಚಂದ್ರನಾಥ್, ಕೇರಳ, ಕಾಶಿ ಮತ್ತು ನೇಪಾಳದಲ್ಲಿ ದೀಕ್ಷೆ ಪಡೆದುಕೊಂಡು 12 ವರ್ಷ ಸಿದ್ಧಿ ಮಾಡಿ ಅಘೋರಿ ಪದವಿ ಪಡೆದುಕೊಂಡಿದ್ದು, ಸ್ಥಳೀಯರಿಗೆ ಒಳ್ಳೆಯದನ್ನು ಮಾಡಲು ಚಿನ್ನದ ನಾಡಿನಲ್ಲಿ ಶಕ್ತಿಪೀಠ ಸ್ಥಾಪನೆ ಮಾಡಿದ್ದೇನೆ. ಕನಸಲ್ಲಿ ಬಂದ ಭದ್ರಕಾಳಿ ಊರಲ್ಲಿ ದೇವಾಲಯ ನಿರ್ಮಾಣ ಮಾಡಬೇಕೆಂದು ಅಪ್ಪಣೆ ಮಾಡಿದ ಹಿನ್ನೆಲೆಯಲ್ಲಿ ದೇವಸ್ಥಾನ ಕಟ್ಟಿದ್ದು, ಇಡೀ ದೇಶದಲ್ಲೇ 108 ಅಡಿ ಎಚ್ಚರದ ಬೇತಾಳ ವಿಗ್ರಹ ನಿರ್ಮಾಣ ಮಾಡುವ ಮೂಲಕ ಧಾರ್ಮಿಕ ಲೋಕದಲ್ಲಿ ಇತಿಹಾಸ ಸೃಷ್ಟಿ ಮಾಡಿದ್ದೇನೆ. ಅಮ್ಮನನ್ನು ನಂಬಿ ಬರುವ ಕಷ್ಟ ಕಾರ್ಪಣ್ಯಗಳ ನಿವಾರಣೆಯೇ ನನ್ನ ಜೀವನದ ಗುರಿ ಎಂದು ನುಡಿದರು. ಅಘೋರಿ ತವಮಣಿ ಪೂಜಾ ಸಾರಥ್ಯ ವಹಿಸಿದ್ದು, ಉತ್ತರ ಭಾರತದಿಂದ ಅಘೋರಿ ಬಾಬಾಗಳು ಆಗಮಿಸಿ ವಿಶಿಷ್ಟವಾಗಿ ಪೂಜಾ ವಿಧಿವಿಧಾನಗಳನ್ನು ನಡೆಸಿಕೊಟ್ಟರು. ಸಾವಿರಾರು ಭಕ್ತರಿಗೆ ಅನ್ನದಾನ ನಡೆಯಿತು. ಮಹಿಳಾ ಭಕ್ತರು ಹೆಚ್ಚಿನ ಸಂಖ್ಯೆಯಲ್ಲಿ ನೆರೆದಿದ್ದರು. ಅಘೋರಿ ಚಂದ್ರನಾಥ್, ನಾಗಭೂಷಣ ರೆಡ್ಡಿ, ಕೃಷ್ಣಮೂರ್ತಿ, ವಿನೋದ್, ಹರೀಶ್, ವೆಂಕಟರಾಮಗೌಡ, ಅರುಣ್, ರಮೇಶ್, ನಾರಾಯಣಪ್ಪ, ಭಾಸ್ಕರ್, ಕೃಷ್ಣಮೂರ್ತಿ, ರಾಮಚಂದ್ರಪ್ಪ, ಶಿವ, ಆರ್ ಹರೀಶ್, ಶ್ರೀನಿವಾಸ್, ವೇಣುಗೋಪಾಲ್, ಶಿವ, ಶಿವಾನಂದ್, ಚಂದ್ರಾರೆಡ್ಡಿ, ಪ್ರಭಾಕರ್ ಇದ್ದರು. ಕೆಜಿಎಫ್ ಗಂಗಾಪುರ ರಸ್ತೆಯಲ್ಲಿ 108 ಅಡಿ ಎತ್ತರದ ಬೇತಾಳ ವಿಗ್ರಹವನ್ನು ಅಘೋರಿಗಳು ಅನಾವರಣ ಮಾಡಿದರು. ವರದಿಗಾರರು ಶಿವಕುಮಾರ್, ಕೋಲಾರ, ಎಂಜಿ ನ್ಯೂಸ್. ನಮ್ದೇನ ತೆಗೀರಿ ಒಂದು ಫೋಟೋ ಮಾಡಿದ್ಮೇಲೆ ಓಂ ನಮಃ ಶಿವಾಯ, ಓಂ ನಮಃ ಶಿವಾಯ, ಓಂ ನಮಃ ಶಿವಾಯ.
ಸರ್, ಇವತ್ತು ನಾನು 108 ಬೇತಾಳ ವಿಗ್ರಹ ಪ್ರತಿಷ್ಠಾಪನೆ ಮಾಡಿದ್ದೀನಿ. 108 ಅಡಿ 1 ವರ್ಷದಿಂದ ಸ್ಟಾರ್ಟ್ ಮಾಡಿರೋದು, ಇವತ್ತಿಗೆ ಕೊನೆ ಆಯಿತು. ಇವತ್ತು ಕುಂಭಾಭಿಷೇಕ ಇಟ್ಕೊಂಡಿದ್ದೀನಿ. ಮತ್ತೆ ಬಂದು ಕಾಲಭೈರವ ಮಾಡಿದ್ದೀನಿ, ಆಮೇಲೆ ಕಾಟೇರಮ್ಮ ಮಾಡಿದ್ದೀನಿ, ಪ್ರತಿಂಗರ ದೇವಿ ಮಾಡಿದ್ದೀನಿ, ನಾಗಮ್ಮ ಇದೆ, ಪಾರ್ವತಿ ದೇವಿ ಇದೆ. ಎಲ್ಲ ದೇವರು ಇಲ್ಲಿ ಪ್ರತಿಷ್ಠಾಪನೆ ಇವತ್ತು ಮಾಡಿದ್ವಿ ಸರ್. ಏನು ಉದ್ದೇಶ ಇದೆ ಸರ್? ಈ ಬೇತಾಳ ಸಿದ್ಧಿ ಮಾಡಿರೋದಕ್ಕೋಸ್ಕರ ನಾನು ಬೇತಾಳ ವಿಗ್ರಹ ಕಟ್ಸಿದ್ದೀನಿ ಸರ್. ಏನು ಸಿದ್ಧಿ ಮಾಡಿದ್ದಾರೆ? ಬೇತಾಳಂದು. ಬೇತಾಳದ ಏನು ಸಿದ್ಧಿ ಅದು? ಬೇತಾಳ ಅಂದರೆ ಒಂದು ವಿದ್ಯೆ ಸರ್. ಅದು ಬೇತಾಳ ಅಂದರೆ ಮಹಾಶಕ್ತಿ. ಅದು ಆ ಶಕ್ತಿಯನ್ನು ಪಡ್ಕೊಂಡಿರೋದಕ್ಕೋಸ್ಕರ ಅವ್ರು ಬಂದು ನನಗೆ ಹೇಳಿರೋದಕ್ಕೋಸ್ಕರ ನಾನು ಬಂದುಬಿಟ್ಟು ಬೇತಾಳ ಜನರಿಗೆ ಏನು ಸರ್ವಿಸ್ ಮಾಡ್ತೀರಾ? ಅವ್ರು ಏನೇ ಕಷ್ಟ ಇರಲಿ ನಾನು ನೆರವೇರಿಸ್ಕೊಡೋಕ್ಕೆ ನಾನು ರೆಡಿ ಇದ್ದೀನಿ ಸರ್. ಪ್ರತಿಷ್ಠಾಪನೆ ಮಾಡಿದ್ದೀರಲ್ಲ, ನನ್ನ ಕನಸಲ್ಲಿ ಬಂದು ಹೇಳಿರೋದಕ್ಕೋಸ್ಕರ ನಾನು ಪ್ರತಿಷ್ಠಾಪನೆ ಮಾಡಿದ್ದೀನಿ. ಅದು ಯಾರು ಬಂದು ಬೇತಾಳ ಆಮೇಲೆ ಭದ್ರಕಾಳಮ್ಮ ಇಬ್ಬರು ಸೇರಿ ಹೇಳಿರೋದಕ್ಕೆ ನಾನು ಪ್ರತಿಷ್ಠಾಪನೆ ಮಾಡಿದ್ದೀನಿ. ಇಲ್ಲಿ ದೇವಸ್ಥಾನ ಮಾಡಿ ಅಂತ ಹೇಳಿದ್ರೆ ಏನು ಹೇಳಿದ್ರು? ದೇವಸ್ಥಾನ ಮಾಡಿ ಅಂತ ಹೇಳಿದ್ದು ನನ್ನ ಕನಸಲ್ಲಿ ಬಂದು ಹೇಳಿದ್ರು. ಅಮ್ಮ ಪ್ರತ್ಯಕ್ಷವಾಗಿ ನನಗೆ ಎಂದು ಹೇಳಿದ್ದಕ್ಕೋಸ್ಕರ ನಾನು ಇವಾಗ ಇಲ್ಲಿ ಪ್ರತಿಷ್ಠಾಪನೆ ಇವತ್ತು ಮಾಡಿದ್ದೀನಿ. ಎಲ್ಲಿ ಹೋಗಿ ಈ ವಿದ್ಯೆನ ನೀವು ಕಲ್ತ್ಕೊಂಡು? ನಾನು ಕೇರಳದಲ್ಲಿ ಮಾಡಿದ್ದೀನಿ, ಕಾಶಿಯಲ್ಲಿ ಮಾಡಿದ್ದೀನಿ, ನೇಪಾಳಲ್ಲಿ ಮಾಡಿದ್ದೀನಿ ಸರ್. ಎಷ್ಟು ವರ್ಷ ಮಾಡಿದ್ದೀನಿ? ನಾನು 8 ವರ್ಷ, ನನಗೆ ಇದು ಟೋಟಲ್ 12 ವರ್ಷ ಈ ಫೀಲ್ಡಲ್ಲಿ ಇದ್ದೀನಿ. ಸರ್, ಏನು ಹೇಳಲಿಕ್ಕೆ ಬಯಸ್ತೀರಾ ಸರ್? ಎಲ್ಲರೂ ಬರ್ಬೋದು, ಬಂದು ಅವ್ರಿಗೆ ಏನೇ ಕಷ್ಟ ಇರಲಿ ನಾನು ತೀರ್ಸ್ಕೊಡೋಕ್ಕೆ ನಾನು ರೆಡಿ ಇದ್ದೀನಿ. ದುಡ್ಡು ಕಾಸು ಯಾರ ಹತ್ರ ಇನ್ನೋವರೆಗೂ 1 ರೂಪಾಯಿ ಇಸ್ಕೊಂಡಿಲ್ಲ. ಯಾರೇ ಕಷ್ಟ ಅಂತ ಬಂದರೂ ನಾನು ನೆರವೇರಿಸ್ಕೊಡೋಕ್ಕೆ ನಾನು ರೆಡಿ ಇದ್ದೀನಿ ಸರ್. ಉಚಿತವಾಗಿ ಸೇವೆ ಮಾಡಿ. ಹೌದು. ನಿಮ್ಮ ಉದ್ದೇಶ ಏನು ಸರ್? ಎಲ್ಲರಿಗೂ ಒಳ್ಳೆಯದಾಗಬೇಕಂತಲೇ ಉದ್ದೇಶ ಅಷ್ಟೇ. ನಾನು కల్తీరో ఉద్యోగే న్యాయ కొడుతుంది. ఈ గుడికి వస్తే ఏమన్నా మన కాయలలు ఉంటే, ఏమన్నా చెడుపు లక్షణాలు ఉంటే, మురుసులు ఉంటే ఇవంతా మేలు అవుతుందని చెప్తారు. దానికి వస్తూ ఉంటాము. మంచిదైందా మీకే? మంచిదే అవుతుంది. మేము ఇంకా వస్తూ ఉన్నాం 2-3 వారాల నుంచి. ఇంకా తెలియాలి కదా. కొందరికి మంచిది అయింది. బాగా చూస్తారు. ఏమన్నా బాగలేకపోతే బాగా అవుతుంది. నేను వ్యాపార విషయంలో కొద్దిగా డల్గా ఉండని గత 6 నెలల నుంచి ఇక్కడికి వస్తాను. ఇక్కడికి వచ్చిన తర్వాత వ్యాపార విషయంలో నా పర్సనల్ విషయంలో అన్నింటిలో మంచి జరుగుతుంది. నా ఫ్యామిలీ విషయంలో కూడా మంచి జరుగుతుంది. నాకు ఎటువంటి ప్రాబ్లమ్స్ రాకుండా కాపాడుతుంది కాళీమాత అమ్మగారు. బెంగళూరు నుంచి వస్తూ ఉన్నాము. ఈతకు వచ్చినప్పటి ఇంకా మాకు చాలా మంచిదైంది. ఈ చంద్రనాథ్ స్వామీజీ వారు మాకు చాలా ఏళ్ళ నుంచి పరిచయం ఉన్నారు. ఈతకు వచ్చినప్పటి ఇంకా మా కష్టాలన్నీ పరిహారం అయ్యి మేము బాగా అయ్యాము. ಪರವಾಗಿಲ್ಲ. ಸರ್, ಯಾರಾದ್ರೂ ಹೆಂಗಸರು